ಜೀವನ ಒಂದು ಪಯಣ, ಎತ್ತರಕ್ಕೆ ಹಾರುವ ಧೈರ್ಯ ಇದ್ದರೆ ಸಾಕು. ಆಕಾಶ ನೋಡುತ್ತಾ ಇದ್ದರೆ ಗೊತ್ತಾಗುತ್ತೆ, ಸ್ವತಂತ್ರಕ್ಕೆ ಬಣ್ಣವೇ ಇಲ್ಲ. ಆಕಾಶವೇ ಮಿತಿ ಅಂತಾರೆ, ಆದರೆ ಕನಸುಗಳಿಗೆ ಮಿತಿಯೇ ಇಲ್ಲ. ಹಾರೋದು ವಿಮಾನ ಮಾತ್ರ ಅಲ್ಲ, ನಮ್ಮ ಕನಸುಗಳು ಕೂಡ. ಮೋಡಗಳ ಮೇಲೂ ದಾರಿ ಇರುತ್ತದೆ, ನಂಬಿಕೆ ಇದ್ದರೆ ಸಾಕು. ಬಿಲ್ ನೋಡಿ ಇಷ್ಟಕ್ಕೆ ಆಪಲ್ ಸ್ಟೋರಲ್ಲೇ ತೊಗೊಂಡಿದ್ರೆ ನನಗೆ 2000 ಬಾದಿ ಅಂತೆ. ಯಾವ ಬಾದಿ ಬರುತ್ತೋ ಗೊತ್ತಿಲ್ಲ. ಹುಳಿ ಹುಳಿ ಇದೆ. ಸೊ ರಾಯಲ್ ಟ್ರೀಟ್ಮೆಂಟ್. ವಿ ಹ್ಯಾವ್ ಅನ್ಲಿಮಿಟೆಡ್ ಸ್ನ್ಯಾಕ್ಸ್ ಇದೆ ಇಲ್ಲಿ. ವಾವ್, ಇಲ್ಲಿ ನೋಡು. ಹೇ ಹಾಯ್, ವೆಲ್ಕಮ್ ಟು ಪಾರ್ಟ್ 2 ವಿಡಿಯೋ. ಬ್ಯಾಂಗ್ಳೂರು ಅರಮನೆ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಮಾಲ್ ಆಫ್ ಏಷ್ಯಾಗೆ. ಈ ವಿಡಿಯೋನ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಪಾರ್ಟ್ 1 ವಿಡಿಯೋನ ನೋಡ್ಕೊಬನ್ನಿ. ತುಂಬಾ ಚೆನ್ನಾಗಿದೆ ಬ್ಯಾಂಗ್ಳೂರು ಪ್ಯಾಲೇಸ್. ಕೂತಲ್ಲೇ ನೀವು ಪ್ಯಾಲೇಸ್ನ ಫುಲ್ ಟೂರ್ ಮಾಡ್ಬೋದು. ಆ್ಯಂಡ್ ನಾವು ಬರಬೇಕಾದ್ರೆ ಆಟೋದಲ್ಲಿ ಬಂದ್ವಿ. ಆಟೋನ ಒಳಗಡೆ ಬಿಡಲ್ಲ, ಸೊ ನಾವು ಹೋಗಬೇಕಾದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಕಾರು ನೋಡಿದ್ರ ನಂಬರ್ ಅಬ್ಸರ್ವ್ ಮಾಡಿದ್ರೆ ಇಟ್ ವಾಸ್ KA80. ನಮ್ಮ ಚಿಕ್ಕಮಂಗ್ಳೂರು ಗಾಡಿ ಬೆಂಗಳೂರಲ್ಲಿ ನೋಡಿ ಖುಷಿ ಆಯಿತು. ಆ್ಯಂಡ್ ಕಾರ್ ಸೀಟ್ ಕಲರ್ ಕೂಡ ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ನನ್ನ ಟಾಪ್ ಮತ್ತು ಸೀಟ್ ಕಲರ್ ಸೇಮ್ ಎಲ್ಲ. ಇಟ್ ವಾಸ್ ಪರ್ಪಲ್ ಬಟ್ ಮರೂನ್. ಆಲ್ಮೋಸ್ಟ್ 1.5 ವರ್ಷ ಆಗಿತ್ತು ನಾನು ಬ್ಯಾಂಗ್ಳೂರು ಹೋಗಿರಲಿಲ್ಲ. ಲಾಸ್ಟ್ ಟೈಮ್ ಹೋಗಿದ್ದು ನನ್ನ ವೀಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿ ಇರುತ್ತೆ, ನೋಡಿ. 1.5 ವರ್ಷ ಗ್ಯಾಪ್ ಇದೆ. ಅದಾದಮೇಲೆ ಮತ್ತೆ ನಾನು ಇವತ್ತೇ ಹೋಗ್ತಿರೋದು. 2024 ನವೆಂಬರಲ್ಲಿ ಹೋಗಿದ್ದು. ಈಗ 2026 ಯಾವ ಮಂತು, ಮೇ ಅಲ್ಲಿ ಹೋಗಿದ್ದು, May 1 ಅನಿಸುತ್ತೆ. ಇಷ್ಟು ವರ್ಷಗಳಾದಮೇಲೆ ಬ್ಯಾಂಗ್ಳೂರು ಹೋಗ್ತಾ ಇದ್ದೀನಿ. ಇದು ಮಾಲ್ ಆಫ್ ಏಷ್ಯಾ, ಬಿಗ್ಗೆಸ್ಟ್ ಮಾಲ್ ಇನ್ ಬ್ಯಾಂಗ್ಳೂರ್ ಐ ಥಿಂಕ್. ಹೇಗಿರುತ್ತೆ ಒಳಗಡೆ ನೋಡೋಣ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅಟ್ರ್ಯಾಕ್ಟ್ ಮಾಡ್ತಿದೆ ಅದು ಫೌಂಟೇನ್ ಎಲ್ಲ. ನನಗೆ ತುಂಬ ಇಷ್ಟ ಫೌಂಟೇನ್ಸ್ ಮತ್ತು ಪೂಲ್, ಲೇಕ್, ಈ ಥರ ವಾಟರ್ ಇರೋ ಪ್ಲೇಸ್ ಯಾವ್ದು ನೋಡಿದರೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗಾಗಿಯೇ ನಾನು ಯಾವುದಾದ್ರೂ ಪಾಂಡಿಚೇರಿ ಅಥವಾ ವಯನಾಡ್ ವಾಟರ್ ಇರೋ ಪ್ಲೇಸಸ್ಸಿಗೆ ಹೋಗೋಣ ಡಿಫ್ರೆಂಟ್ ಸ್ಟೇಟಿಗೆ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ವಿ ಎಂಡೆಡ್ ಅಪ್ ಎಕ್ಸ್ಪ್ಲೋರಿಂಗ್ ಬ್ಯಾಂಗ್ಳೂರ್ ಓನ್ಲಿ. ನೀವು ಕೂಡ ನಂತರನ ಮನೇಲೇ ಇದ್ದರೆ ಆಚೆ ಹೋಗಬೇಕು ಅನಿಸುತ್ತೆ, ಆಚೆ ಬಂದರೆ ಅಯ್ಯೋ ಯಾವಾಗ ಮನೆಗೆ ಹೋಗ್ತೀನಿ ಅನಿಸುತ್ತೆ. ನೀವು ನಂತರನೇ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಬಂದಿರೋದು ನಾವು ಮಾಲ್ ಆಫ್ ಏಷ್ಯಾಗೆ. ಸೊ ಬ್ಯಾಂಗ್ಳೂರು ಪ್ಯಾಲೇಸ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಬಂದಿದ್ದೀನಿ ಇಲ್ಲಿಗೆ. ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಫಸ್ಟ್ ಟೈಮ್ ನಾನು ಬರ್ತಿರೋದು ಮಾಲ್ ಆಫ್ ಏಷ್ಯಾ. ಲೆಟ್ಸ್ ಸಿ ಹೌ ಇಟ್ ಇಸ್. ವಾವ್ ಗೈಸ್, ನನಗೆ ವಾಟರ್ ಪ್ಲೇಸಸ್ ಸದ್ಯ ಅಟ್ಲೀಸ್ಟ್ ಒಂದು ವಾಟರ್ ಪ್ಲೇಸಿಗೆ ಬಂದ್ವಲ್ಲ, ನಂಗೆ ನೀರು ನೋಡಿದರೆ ಏನೋ ಮನಸ್ಸಿಗೆ ಸಮಾಧಾನ, ಖುಷಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ವಯನಾಡ್, ಪಾಂಡಿಚೇರಿ ಆ ಥರ ಡಿಫ್ರೆಂಟ್ ಸ್ಟೇಟಿಗೆ ಹೋಗೋಣ ಅಂದ್ಕೊಂಡು ಬ್ಯಾಂಗ್ಳೂರಿಗೆ ಬಂದೆ. ಬಟ್ ಬಂದಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು. ಸೊ ಇಲ್ಲೇ ಲೋಕಲ್ ಬ್ಯಾಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಮೈಸೂರು ಅರಮನೆ ನೋಡಿದರೆ ಈಗ ಮಾಲ್ ಆಫ್ ಏಷ್ಯಾ ನೋಡೋಣ ಹೇಗಿದೆ ಅಂತ. ತುಂಬ ಲ್ಯಾವಿಶ್ ಆ್ಯಂಡ್ ಲಕ್ಸುರಿಯಾಗಿ ಖಂಡಿತ ಇರುತ್ತೆ, ಬಟ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ವಾವ್, ಬೇಕ್ರಿ ಐಟಮ್ಸ್ ಅಷ್ಟೇ. I want spice. So big. You're learning. ಗೈಸ್, ನಾನೊಂದು ಶೂ ತೊಗೊಳೋಣ ಅಂತಿದ್ದೀನಿ. ಪೂಮಾ ತೊಗೊಂಡ್ಲಾ, ನೈಕಿ ತೊಗೊಂಡ್ಲಾ ಗೊತ್ತಿಲ್ಲ. ನೋಡ್ಕೊಬರೋಣ ಯಾವ್ದು ಚೆನ್ನಾಗಿದೆ ಅಂತ. I think here men. Where is girls collection? Guys, ಇದೊಂದು ಡಿಫ್ರೆಂಟ್ ಆಗಿದೆ ಇಲ್ಲಿ. ಸ್ಟ್ರೆಚಬಲ್ ಪೂಮಾ.
ಐ ಥಿಂಕ್ ಇದು ಚೆನ್ನಾಗಿದೆ. ಐ ನೀಡ್ ಟು ಗೋ ವಿತ್ ವೈಟ್. ಐ ಡೋಂಟ್ ನೋ ವಿಚ್ ಒನ್ ಟು ಬೈ. ಇದು ನೋಡು ಹ್ಯಾಟ್ ಸೊ ಕಂಫಿ ಆ್ಯಂಡ್ ಕೂಲ್ ಆಗಿದೆ ಗೈಸ್. ನನಗೆ ಹ್ಯಾಟ್ ಇಷ್ಟ ಆಗ್ತಾ ಇದೆ. ಪೂಮಾ ಪ್ರೈಸ್ ವರ್ತ್ 2000 rupees. ಚೆನ್ನಾಗಿದೆ ಅಲ್ಲ. ನೈಕಿ ತೊಗೊಂಡ್ಲಾ ಪೂಮಾ ತೊಗೊಂಡ್ಲಾ? ಯಾವ್ದು ಇಷ್ಟ ಆಯಿತು ಹೇಳ? ಶೂಸ್ ಯಾವ್ದು ಚೆನ್ನಾಗಿದೆ? ಎಲ್ಲದಕ್ಕೂ ನನಗೆ ಸೂಟ್ ಆಗಬೇಕು. ಬಟ್ ಅದು ವೈಟ್ ಕಾಮನ್ ಆಯಿತು, ಅದು ಒಂಥರ ನಂಗೆ ಅಷ್ಟು ಇಷ್ಟ ಆಗ್ತಿಲ್ಲ. ನನಗೆ ಹ್ಯಾಟ್ ಇಷ್ಟ ಆಯಿತು. ದಿಸ್ ಹ್ಯಾಟ್ ಇಸ್ ನೈಸ್. One more taste. What? Taste. Excuse me. Give this. No. This cookies. One less one. Yeah. Can you give? There no vanilla idea. Vanilla try. Yeah, please give this. So much of pastry. One cookies and cream, ice cream. Where's dustbin? Cookies and cream. We felt it's good, tasted good. Lemon blueberry ತುಂಬಾ ಯೂನಿಕ್ ಆಗಿ ಅನಿಸ್ತಿದೆ. ಐ ನೀಡ್ ಟು ಟ್ರೈ ದಿಸ್ ಗೈಸ್. ಹೇಗಿದೆ? ಐಸ್ ಕ್ರೀಮಲ್ಲಿ ಲೆಮನ್ ಹೇಗಿರುತ್ತೆ ಫ್ಲೇವರ್ అని? ಲೆಮನ್ ಟ್ರೈ ಮಾಡಿದ್ನಲ್ಲ, ಅದೊಂಥರ ಹುಳಿ ಇದೆ. ಡನ್? ಕ್ಯಾನ್ ಐ ಗೆಟ್ ದಟ್? ಚೆನ್ನಾಗಿದೆ. ಲೆಮನ್ ಒಂಥರ ಹುಳಿಯಾಗಿದೆ. ಥ್ಯಾಂಕ್ ಯು. ಸೊ here is my cookies and cream. ಲೆಮನ್ ಟ್ರೈ ಮಾಡಿದ್ನಾ? ಹುಳಿ ಇದೆ. ಅಲ್ಲಿತ್ತ ಸಾಲ್ಟ್. ಬಟ್ ನಾನು ಲೆಮನ್ ಐಸ್ ಕ್ರೀಮ್ ಟ್ರೈ ಮಾಡಿದೆ. ಸೇಮ್ ನಿಂಬೆಹಣ್ಣು ತಿನ್ನಂಗೆ ಇತ್ತು ಹುಳಿ. ಅದು ಐಸ್ ಕ್ರೀಮ್ ಎಸೆನ್ಸ್ ಅದಕ್ಕೆ ಅವ್ರು ಹೇಳಿದರು ಕುಡ್ ಯು ಲೈಕ್ ಟು ಟ್ರೈ ದಟ್ ವಿತ್ ಎನಿ ಅದರ್ ಫ್ಲೇವರ್ಸ್ ಅಂತ. ಮೋಸ್ಟ್ಲಿ ಅದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಡ್ತಾರೆ ಅನ್ಸುತ್ತೆ. ಇದು ಕುಕ್ಕೀಸ ಒಳ್ಳೆ ಟೇಸ್ಟ್ ಕೊಡ್ತಿದ್ದಾರ. ನಿಮಗೆ ಎಂಟ್ರಿ ಆದ್ಕೊಳ್ಳೆ ಎಂಟ್ರೆನ್ಸಲ್ಲೇ ಸಿಗುತ್ತೆ ಅದು ಚೀಸ್ ಕೇಕ್ ಫ್ಯಾಕ್ಟ್ರಿ ಬೇಕರಿ. ಸೊ ಇಲ್ಲಿ ವೆರೈಟಿ ಆಫ್ ಕೇಕ್ ಆ್ಯಂಡ್ ಅಲ್ಲಿ ಐಸ್ ಕ್ರೀಮ್ ಇದೆ. ಇದು ಹಿಮಾಲಯನ್ ವಾಟರ್ ಏನು ಸ್ಪೆಷಲ್ ಇರುತ್ತೋ ಗೊತ್ತಿಲ್ಲ. ಅದು ಪ್ರೈಸ್ ಎಷ್ಟಿದೆ ಗೊತ್ತಾ? 111 Guys, Nike here. We have collections for women. ನನ್ನ ಸೇಮ್ ಇದೇ ಥರ ಮರೂನ್ ಕಲರ್ ಇತ್ತು.
ವಾವ್. ನಾನು ಈ ಯೂಟ್ಯೂಬರ್ಸ್ ಇನ್ಫ್ಲುಯೆನ್ಸರ್ಸ್ ಎಲ್ಲ ನೋಡಿಬಿಟ್ಟು ಮಿರರ್ ಮುಂದೆ ಸೆಲ್ಫಿ ತೊಗೊಂಡು ಹುಚ್ಚಿಡ್ದು ಬಿಟ್ಟಿದೆ. ಇದು ಮಾಲ್ ಆಫ್ ಏಷ್ಯಾ ವಾಶ್ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ದಿಯಾ ಮತ್ತು ನಾನು ಲೈಕ್ ವಾಶ್ರೂಮ್ ಹೋಗಿ ಮತ್ತೆ ಏನಾದರೂ ತಿನ್ನೋಕ್ಕೆ ಹೋಗೋಣ, ತುಂಬ ಹೊಟ್ಟೆ ಬೇರೆ ಹಸಿತಾಯಿತ್ತು. ಆಲ್ಮೋಸ್ಟ್ ಇಟ್ ವಾಸ್ 3 PM. ಓಡಾಡಿ ಮಾಲ್ ಸುಸ್ತಾಯಿತು, ಆಗ ಊಟಕ್ಕೆ ಹೋಗಬೇಕು. ಫೈನಲಿ ಊಟಕ್ಕೆ ಬಂದಿದ್ದೀವಿ. ರಾಜ್ ಮಂದಿ ಇದೆಲ್ಲ ಹ್ಯಾಂಡ್ ವಾಶ್ ನೋಡಿ, ಅವರೇ ಬಂದು ಹ್ಯಾಂಡ್ ವಾಶ್, ನಾವು ಹ್ಯಾಂಡ್ ವಾಶ್ ಮಾಡಿಸೋದು ಬೇಡ, ಇಲ್ಲೇ ಬಂದು ಹ್ಯಾಂಡ್ ವಾಶ್ ಮಾಡಿ ಹೋಗ್ತಾರೆ. ಸೊ ರಾಯಲ್ ಟ್ರೀಟ್ಮೆಂಟ್. ಇದು ಇನ್ಸೈಡ್ ಮಾಲ್ ಇರೋದೇ ಒನ್ ಆಫ್ ದ ಫುಡ್ ಕೋರ್ಟ್. ನಾವು ಯಾವುದಾದ್ರು ಡಿಫ್ರೆಂಟ್ ಟ್ರೈ ಮಾಡಬೇಕು, ಇಟಾಲಿ, ಚೈನೀಸ್ ಇದೆಲ್ಲ ನಾನು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಡಾಮಿನೋಸ್ ಅದೆಲ್ಲ ಇತ್ತು. ಇಟ್ಸ್ ಆಲ್ ಕಾಮನ್ ಅಂತ, ಇದು ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಹೋಗ್ತಾ ನಾನು ನಿಮಗೆ ಏನೋ ಹೇಳ್ತೀನಿ ಇದ್ರ ಬಗ್ಗೆ, ನೋಡ್ತಾ ಇರಿ ವಿಡಿಯೋನ. This is my favorite, veg spring roll. I'm just waiting for all the food. ನಾವು ತಾಲಿ ತಿನ್ನೋಕ್ಕೆ ಬಂದಿದ್ದೀವಿ ಗೈಸ್. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್. ನೀನು ಫಸ್ಟ್ ಟೈಮ್ ಇದು ಲೈಕ್ ಇದು ಗುಜರಾತಿ ಥರ ಇದೆ, ಡೋಕ್ಲಾ ಎವ್ರಿಥಿಂಗ್ ಅಲ್ಲ? ಇದು ಫಸ್ಟ್ ಟೈಮ್. ಸೊ ಇಲ್ಲಿ ಇದೆ ಶಿಜ್ವಾನ್, ಗ್ರೀನ್ ಚಟ್ನಿ, ವೈಟ್ ಆ್ಯಂಡ್ ಡೋಕ್ಲಾ ಆ್ಯಂಡ್ ಸ್ಪ್ರಿಂಗ್ ರೋಲ್. दाल बाटी फूल मार दाल बाटी बादी राजस्थानी राजस्थानी स्पेशल. ओके, हम साउथ इंडियंस है. ಲೆಟ್ಸ್ ಟ್ರೈ ರಾಜಸ್ಥಾನಿ. ಇದು ನಾನು ಗುಜರಾತ್ ಅಂದ್ಕೊಂಡೆ, ರಾಜಸ್ಥಾನಿ ಏನೋ ಇದು ದಾಲ್ ಬಾದಿ ಅಂತೆ. ಯಾವ ಬಾದಿ ಬರುತ್ತೋ ಗೊತ್ತಿಲ್ಲ. ಗೈಸ್ ದಾಲ್ ಬಾದಿ ಅಂತೇನೋ ಹಾಕೋದ್ರು, ಕೆಡ್ದಾಗಿದೆ, ತಿನ್ನಂಗಿಲ್ಲ. ಬಟ್ ಫುಡ್ಡಿಗೆ ಹಂಗೆ ಅನ್ಬಾರ್ದು, ಬಟ್ ಸ್ಟಿಲ್ ನಂಗೆ ಇಷ್ಟ ಆಗ್ತದೆ. ವಿಚ್ ವಿಲ್ ಬಿ ನೈಸ್? मैंगो लस्सी या जल्दीरा? जल्दीरा ही अच्छा है. सॉल्टेड रहता है, पानीपुरी के साथ खाएगा. ये मैंगो लस्सी जोना भी ले सकता. सेपरेट रहता है, अलग ही लगता है. ಒಬ್ಬರಾದ್ರೆ ಇದು ಮಾಡ್ಬೋದು. ಏನಕ್ಕೆ ಸುಮ್ಮನೆ ಎರಡು मैंगो जल्दीरा. ಎರಡು ಕೆಳದಾಗಿದೆ. ಇದು ಪಾನಿಪುರಿ, ಅದಿದು ಕೋಲ್ಡೇ ಕೊಟ್ಟಿಲ್ಲ ಗೈಸ್. ಗೈಸ್ ಏನೇನೋ ಬಂದು ಹಾಕಿ ಹೋಗ್ತಿದ್ದಾರೆ. ರಾಜಸ್ಥಾನಿ ಫುಡ್ ಅಂತ ಇದು, ಬಟ್ ನಂಗೆ ಯಾವುದು ಅಷ್ಟು ಇಷ್ಟ ಆಗ್ತಿಲ್ಲ. ಲೆಟ್ ಮೀ ಟ್ರೈ ದಿಸ್ ಸ್ಪ್ರಿಂಗ್ ರೋಲ್. ಇದು ಒಂದೇ ನನಗೆ ಶಿಜ್ವಾನ್ ಸಾಸ್ ಜೊತೆ. ದಿಸ್ ಇಸ್ ಗುಡ್. ಇದೇನೋ ಮ್ಯಾಂಗೋ ಸ್ವೀಟ್ ಅಂತೆ. ಪಾನಿಪುರಿ ದಾದ ನನಗೆ ಇದು ಸ್ಪ್ರಿಂಗ್ ಇಷ್ಟ ಆಯಿತು. ಗೈಸ್ ಅದಕ್ಕೆ ಇದು ಹಿಂಗೆ ಹಾಕೊಂಡು ಕೊಟ್ಟಿರೋದು.
ಮ್ಯಾಂಗೋ ಇರುತ್ತಲ್ಲ. ನೋ ಇಟ್ಸ್ ನೈಸ್, ನಂಗೆ ಇಷ್ಟ ಆಯಿತು. ಇದು ಸೇಮ್ ಪಾನಿಪುರಿ, ಪಾನಿನೇ ಜಲ್ದಿರಾ. ಇದು ಮ್ಯಾಂಗೋ ಲಸ್ಸಿ. ನಾನು ಈ ಮ್ಯಾಂಗೋ ಟ್ರೈ ಮಾಡಬೇಕು. ಮ್ಯಾಂಗೋ. ಗೈಸ್ ದಿಸ್ ಇಸ್ ಜಿಲೇಬಿ ರಬ್ಡಿ. ಬೇಡವಾ ಜಿಲೇಬಿ? ಲೆಟ್ ಮೀ ಟ್ರೈ ದಿಸ್. It's too good. Try this. पनीर का करी चाहिए. हाँ, घी भी होना चाहिए. घी दही. ಗೈಸ್ ತುಂಬ ಹೊಟ್ಟೆ ಲೋಡ್ ಆಗುತ್ತೆ, ಇಷ್ಟೊಂದು ಕೊಟ್ಟಿದ್ದಾರೆ. ನನ್ನ ಸ್ಟಾರ್ಟರ್ಸ್ಗೆ ಹೊಟ್ಟೆ ಫುಲ್ ಆಯಿತು, ಮೇನ್ ಕೋರ್ಸ್ ತಿನ್ನಕ್ಕೆ ಆಗ್ತಿಲ್ಲ, ಎಷ್ಟೊಂದು ಆಗ್ತಿದೆ ನೋಡಿ. पनीर करी चाहिए. और ये क्या है? ಪನ್ನೀರಲ್ಲಿ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಅದು ಗ್ರೇವಿ ಪನ್ನೀರು. ನನಗೆ ಇದೊಂದೇ ಚೆನ್ನಾಗಿ ಇಷ್ಟ ಆಗಿದ್ದು. ಗೈಸ್ ಅವಳು ಒದ್ದಾಡ್ತಿದ್ದಾಳೆ ತಿನ್ನಕ್ಕೇನೆ, ಖಾಲಿ ಆಗಿಲ್ಲ. ಸೊ ಇದು ಕಿಚಡಿ, ದಾಲ್ ಕಿಚಡಿ, ಜೀರಾ ರೈಸ್ ಆ್ಯಂಡ್ ಸೋ ಮಚ್. ನಂಗೆ ಏನು ತಿಂದು ಖಾಲಿ ಮಾಡೋಕ್ಕಾಗ್ತಿಲ್ಲ ಗೈಸ್. ನಾನು ಫುಲ್ ಆಲ್ರೆಡಿ ಸ್ಟೊಮಕ್ ಫುಲ್ ಆಯಿತು ಗೈಸ್. ಲಾಸ್ಟಿಗೆ ಮೊಸರನ್ನ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ರಲ್ಲ, ಖುಷಿ ಆಯಿತು ನೋಡಿ. ನಿಜ ನಮ್ಮಂಥವ್ರು ಬಂದರೆ ಇದು ಮುಗ್ಸೋಕ್ಕಾಗಲ್ಲ, ಅನ್ಲಿಮಿಟೆಡು ಕೊಡ್ತಾನೆ ಇರ್ತಾರೆ. ಇದಕ್ಕೆ ಎಷ್ಟು ಬಿಲ್ ಮಾಡ್ತಾರೆ ಗೊತ್ತಿಲ್ಲ, ಲಾಸ್ಟಿಗೆ ಹೇಳ್ತೀನಿ. ಇವಳಂತೂ ತಿನ್ನೋಕ್ಕಾಗ್ದಲ್ಲ ಹಾಗೆ ಕೂತಿದ್ದಾಳೆ. ನಂದು ನೋಡಿ ಒಂದು ತಿಂದಿಲ್ಲ, ಒಂದು ತಿಂದು ಮುಗಿಸಿಲ್ಲ, ಎಲ್ಲ ಹಾಗಾಗೇ ಇದೆ. ಏನೇನು ಕೊಟ್ಟಿದ್ರು, ಇದು ಪೂರಿ ಇದೆಂತ ಅದೆಲ್ಲ ಹಾಗೇ ಇದೆ. ದಾಲ್ ಕಿಚಡಿ ಎಲ್ಲ ಚುಚ್ಚು ಟೇಸ್ಟ್ ಮಾಡಿ ಹಾಗೆ ಬಿಟ್ಟಿಲ್ಲ. ಎಲ್ಲ ಡಿಶ್ ಇತ್ತು ತಿರ್ಗಾ ನೀನು ಮೊಸರನ್ನ ಆರ್ಡರ್ ಮಾಡಿದ್ದೆ. ಅದು ಲಾಸ್ಟಿಗೆ ಮೊಸರನ್ನದಲ್ಲಿ ಮುಗಿಸೋಣ. ಇದೇ ಚೆನ್ನಾಗಿದೆ ನಿಜ ಹೇಳ್ಬೇಕಂದ್ರೆ, ಸೂಪರ್ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ. ಗೈಸ್ ನನ್ನ ಕೈಲಿ ಖಾಲಿ ಮಾಡೋಕ್ಕಾಗಿದ್ದು ಇಷ್ಟ. ಕರ್ಡ್ ರೈಸ್ ಮತ್ತು ಚೆನ್ನ, ಇನ್ನೆಲ್ಲದು ನೋಡಿ ಹಾಗೆ ಉಳಿದಿದೆ. ನನಗೆ ಹೊಟ್ಟೆ ಫುಲ್ ಆಯಿತು, ಕಂಪ್ಲೀಟ್ ಆಗಿದೆ, ಏನೂ ಸೇರ್ತಾ ಇಲ್ಲ. ಇದಂತೂ ಅದು ಏನು ಕೊಟ್ಟರು ಚೆನ್ನಾಗೇ ಇಲ್ಲಪ್ಪ. ಹ್ಯಾಂಡ್ ವಾಶ್ ಬರ್ತಾ ಇದ್ದಾರೆ, ಅಲ್ಲಿ ಹೋದ್ರು. ಹ್ಯಾಂಡ್ ವಾಶ್ ಕರಿಯ ಸಾಕು. ನಾನು ₹1 ಕೂಡ ಕ್ಯಾರಿ ಮಾಡಿರಲಿಲ್ಲ. ಇವನ್ ದಿಯಾ ಇಸ್ ಆಲ್ಸೋ ಅ ಸ್ಟೂಡೆಂಟ್, ಅವಳ ಹತ್ರನೂ ₹1 ಇರಲಿಲ್ಲ. ನಂದೆಲ್ಲ UPI ಪೇಮೆಂಟ್ಸ್. ಸೊ ನಾನು ಗೂಗಲ್ ಪೇ, ಫೋನ್ಪೇ ಮಾಡ್ತೀನಿ. ಇಲ್ಲಿ ಅದು ವರ್ಕ್ ಆಗ್ತಿಲ್ಲ. ನಂಗೆ ಈ ಸತಿ ಟ್ರಿಪ್ಪಲ್ಲಿ ಏನು ಅನಿಸಿದ್ದು ಅಂದರೆ ಕ್ಯಾಶ್ ಕ್ಯಾರಿ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ. ಲಾಸ್ಟ್ ಟೈಮ್ ಹೋಗಿದ್ದ ಪ್ಲೇಸಲ್ಲಿ UPI ಪೇಮೆಂಟ್ಸ್ ನಾಟ್ ಎಕ್ಸೆಪ್ಟೆಡ್. ಇಲ್ಲೂ ಕೂಡ ಪೇ ಆಗ್ತಿರ್ಲಿಲ್ಲ ಡ್ಯೂ ಟು ಸಮ್ ನೆಟ್ವರ್ಕ್ ಇಶ್ಯೂಸ್. ಆಮೇಲೆ ಹೆಂಗೋ ಮಾಡಿ ಗೂಗಲ್ ಲೆನ್ಸಲ್ಲಿ QR ಸ್ಕ್ಯಾನ್ ಮಾಡಿ ಪೇ ಮಾಡಿದ್ದು. ಸೊ ದುಡ್ಡು ಕ್ಯಾರಿ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಗೊತ್ತಾಯಿತು. ಬಟ್ ಏನು ಮಾಡೋದು ಗೈಸ್, ಯಾರೇ ಈಗ ಆದರೂ UPI ಟ್ರಾನ್ಸಾಕ್ಷನ್, ಸ್ಯಾಲ್ರಿ ಹಾಕೋದು ಅಕೌಂಟಿಗೇ, ಕ್ಯಾಶ್ ಯಾರೂ ಕೈಗಂತೂ ತಂದು ಕೊಡಲ್ಲ. ಐ ಆಮ್ ಜಸ್ಟ್ ಗೆಟಿಂಗ್ ಅ ಕಾಲ್. ವೇಟ್ ಗೈಸ್ ಬಿಲ್ ನೋಡಿ, ಇಷ್ಟಕ್ಕೆ 1604 ಆಗಿತ್ತು. ನಾವು ನೋಡಿದ್ರೆ ಏನು ತಿಂದೆ. ಗೈಸ್ ಇಲ್ಲಿ ನೋಡಿ 295 ಅಂತ ಹಾಕಿರ್ತಾರೆ ಅನ್ಲಿಮಿಟೆಡ್ ಅಂತ, ಅದು ಅಂದ್ಕೊಂಡು ಬರಬೇಡಿ. ಇಲ್ಲಿ ನೋಡಿ 2000 ಬಿಲ್ ಆಗುತ್ತೆ. ನಾವು ₹8 ತಿಂದಿಲ್ಲ, ಒಂದು ತಾಲಿಗೆ ಅಷ್ಟು ರೂಪಾಯಿ ಆಗಿದೆ. ವೇಸ್ಟ್ ಇಷ್ಟು, ಏನು ಟೇಸ್ಟ್ ಇರಲಿಲ್ಲ, ವರ್ತು ಇರಲಿಲ್ಲ, ಹಾಗೆ ಉಳಿತಲ್ಲ. ಸೊ ವಿ ಹ್ಯಾವ್ ಅನ್ಲಿಮಿಟೆಡ್ ಸ್ನ್ಯಾಕ್ಸ್ ಇದೆ ಇಲ್ಲಿ. ಡೋಕ್ಲಾ, ಇದು ದಹಿ ವಡಾ ಅನಿಸುತ್ತೆ. ಹಾಂ, ದಹಿ ವಡಾ, ಪಾವ್ ಬಜಿ. ಸೊ ಆ್ಯಂಡ್ ದಿಸ್ ಇಸ್ ಇದೇ ಅಲ್ವಾ ನಮ್ಗೆ ಕೊಟ್ಟಿದ್ರು, ಏನೋ ಬೆಲ್ಲದ ಪುಡಿ ಥರ ಇತ್ತು. ಆ್ಯಂಡ್ ಹಿಯರ್ ಕಮ್ಸ್ ಮೈ ಫೇವ್ರೆಟ್. ಇದಷ್ಟೇ ನನಗೆ ಫೇವ್ರೆಟ್, ಪಾನಿಪುರಿ, ಟೀ, ಕಾಫಿ. ಸೊ ಇದು ಅನ್ಲಿಮಿಟೆಡ್. ಇಷ್ಟಿಗೆ ಎಷ್ಟು ಗೊತ್ತಾ ಗೈಸ್, ₹300 ಕೊಟ್ಟರೆ ನೀವು ಎಷ್ಟು ಬೇಕಾದ್ರೂ ತಿನ್ಬೋದು, ಅನ್ಲಿಮಿಟೆಡ್. ಆ್ಯಂಡ್ ದಿಸ್ ಇಸ್ ಇನ್ ಮಾಲ್ ಆಫ್ ಏಷ್ಯಾ. ನಾವು ಗೋಯಿಂಗ್ ಬ್ಯಾಕ್.
ನಾವೇನಕ್ಕೆ ಫ್ರೀ ಪ್ರಮೋಷನ್ ಮಾಡಬೇಕು ರಾಜಧಾನಿಗೆ. ಬನ್ನಿ ಇವ್ರಿಗೆ ಕೇಳೋಣ ಊಟ ಹೇಗಿತ್ತು ಅಂತ. ಬಸ್ ದಿಯಾ ಅವರೇ, ಹೌ ವಾಸ್ ದ ಲಂಚ್? ನಮಗೆ ವರ್ತ್ ಅಲ್ಲ, ನಾವೇನು ತಿಂದಿಲ್ಲ, ಆದರೂ ವಿ ಆರ್ ಫೀಲಿಂಗ್ ಹೆವಿ, ಸ್ಟೊಮಕ್ ಫುಲ್ ಆಗಿದೆ. ಸೊ ಯಾರು ಚೆನ್ನಾಗಿ ಊಟ ಮಾಡ್ತೀರಲ್ವಾ, ಅನ್ಲಿಮಿಟೆಡ್ ಎಲ್ಲ ತಿನ್ನಕ್ಕೆ ರೆಡಿ ಇದ್ದೀರಲ್ಲ, ನಮಗೆ ಅನ್ಲಿಮಿಟೆಡ್ ಹೋಗಲಿ, ತಟ್ಟೆಗೆ ಹಾಕಿರೋದೇ ಖಾಲಿ ಮಾಡೋಕ್ಕಾಗ್ತಿಲ್ಲ ಅಲ್ಲ. ಮೇನ್ ಕೋರ್ಸ್ಗಿಂತ ಸ್ಟಾರ್ಟರ್ಸ್ ಕೂಡ ಫಿನಿಶ್ ಮಾಡೋಕ್ಕಾಗಲ್ಲ. ವಾವ್, ಎಲ್ಲಿ ನೋಡು ಎಷ್ಟು ಚೆನ್ನಾಗಿದೆ. ಇದು ತುಂಬ ಚೆಂದ ಇದೆ. ಇದೊಂಥರ ಪೇಪರ್ ಬೀಳ್ತಿರೋ ಆಗಿದೆ ಅಲ್ಲ. ಮಾಲಿನ ಗದ್ದಲದ ಮಧ್ಯೆಯೂ ಕೆಲವು ಕ್ಷಣಗಳು ತುಂಬ ಸುಂದರವಾಗಿ ಇರುತ್ತವೆ. ಎಲ್ಲರೂ ಎಲ್ಲಿಗೋ ತಲುಪಲು ಓಡಾಡುತ್ತಿದ್ದಾರೆ, ಆದರೆ ಈ ಕ್ಷಣ ಮಾತ್ರ ಎಂಜಾಯ್ ಮಾಡಬೇಕು. ಈ ಬೆಳಕು, ಈ ಜನ, ಈ ವೈಬ್ಸ್ ಬದುಕೆ ಒಂದು ಸಿನಿಮಾ ಅನಿಸುತ್ತದೆ. ಒನ್ ಮೋರ್. ಎಲ್ಲ ಫುಲ್ ಗಜಿಬಿಜಿ. ಬ್ಯಾಂಗ್ಳೂರು ಸಿಟಿನೇ ಗಜಿಬಿಜಿ ಅನಿಸುತ್ತೆ, ಫುಲ್ ಕ್ರೌಡ್. ಆ್ಯಂಡ್ ಈ ಮಾಲು ಅಷ್ಟೇ, ವೀಕೆಂಡಲ್ಲಿ ಬೇರೆ ಬಂದಿತ್ತು, ಕೇಳಬೇಕಾ ಕ್ರೌಡು. ಆ್ಯಂಡ್ ಪ್ಲೇ ಸ್ಟೇಷನಲ್ಲಂತೂ ತುಂಬ ಜನ ಮಕ್ಕಳು ಆಟ ಆಡ್ತಿದ್ರು. ಆ್ಯಂಡ್ ನನಗೂ ಅದನ್ನು ಖುಷಿ ಆಗ್ತಾಯಿತ್ತು, ವಾವಲ್ಲ ಅನ್ನಿಸ್ತಾ ಇತ್ತು. ಈ ಮ್ಯೂಸಿಕ್ ಕೇಳಿ ನಂಗೊಂದು ಹಾಡು ನೆನಪರ್ತಿದೆ ಈಗ. ಈ ಸಂಜೆಯ ಜಾರುತ್ತಿದೆ. ಎಷ್ಟು ಸಕ್ಕದಾಗಿದೆ ಈ ಮಾಲ್ ಅಂತೂ, ಸೂಪರ್ ಆಗಿದೆ. ಇವಾಗ ಕೆಳಗೆ ನೋಡಿ. ದಿಯಾ ಮ್ಯಾಕ್ ಬುಕ್ ಏನೋ ತೊಗೊತಾ ಇದ್ಲು, ಅಷ್ಟರಲ್ಲಿ ನಾನು ಕಂಪ್ಯಾರಿಸನ್ ನೋಡೋಣ ಅಂತ ಫೋನ್ ನೋಡ್ತಾ ಇದ್ದೆ. ನಾನು ತೊಗೊಂಡಿರೋ ಫೋನ್ ಇದೆ ಐಫೋನ್ 17. ನಾನು ತೊಗೋಬೇಕಾದ್ರೆ 85,000 ಇತ್ತು. ಬಟ್ ಈಗ ಇಲ್ಲಿ ನೋಡಿ ಆ್ಯಪಲ್ ಸ್ಟೋರಲ್ಲಿ ಜಸ್ಟ್ 83,000 ಇದೆ. ನಮ್ಮ ಚಿಕ್ಕಮಂಗ್ಳೂರಲ್ಲೇ 2,000 ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ಆ್ಯಪಲ್ ಸ್ಟೋರಲ್ಲೇ ತೊಗೊಂಡಿದ್ರೆ ನನಗೆ 2,000 ಇನ್ನೂ ಉಳಿದಿರೋದು. ಬಾ ಇಲ್ಲೇ ನಾನು ತೊಗೊಂಡಿದ್ದು ಫೋನ್ 2,000 ರೂಪಾಯಿ ಕಡಿಮೆ ಇದೆ ಆ್ಯಪಲ್ ಸ್ಟೋರಲ್ಲಿ. ನಮ್ಮೂರಲ್ಲಿ 2,000 ಜಾಸ್ತಿ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ನನಗೆ. ಹಾಂ, ಯಾವ್ಯಾವ ಬ್ರ್ಯಾಂಡ್ಸ್ ಇದೆ, ಯಾವ್ಯಾವ ಫ್ಲೋರಲ್ಲಿ ಅಂತ ಇಲ್ಲೇ ಡಿಸ್ಪ್ಲೇ ಮಾಡಿರ್ತಾರೆ. ಇಲ್ಲ, ಫ್ರೀಯಾಗಿ ಏನು ಕೊಡೋಲ್ಲ ಆ್ಯಪಲಲ್ಲಿ, ಎಲ್ಲ ಪೇ ಮಾಡಬೇಕು. ಚಾರ್ಜರು ಅಡಾಪ್ಟರಿಗೆ ಕೂಡ ಪೇ ಮಾಡಬೇಕು. ಆಫ್ ವೈಟ್ ನೀನು ಅದೇ ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿವೆ.
ಆರ್ ವೇಟಿಂಗ್ ಫಾರ್ ದ ಕ್ಯಾಬ್ ಟು ಅರೈವ್. ಎಷ್ಟು ಟ್ರಾಫಿಕ್ ಇದೆ ಗೊತ್ತಾ, ಇವರಲ್ಲಿ ಪಾರ್ಕಿಂಗೇ ಇಲ್ಲ ಈ ಮಾಲ್ ಆಫ್ ಏಷ್ಯಾದಲ್ಲಿ, ಪ್ರಾಪರ್ ಮ್ಯಾನೇಜ್ಮೆಂಟೇ ಇಲ್ಲ, ಫುಲ್ ರಶ್ ಆಗುತ್ತೆ. ಪಕ್ಕದಲ್ಲೇ ಏರ್ಪೋರ್ಟ್ ಇರೋದ್ರಿಂದ ತುಂಬ ಫ್ಲೈಟ್ಸ್ ಫ್ಲೈ ಆಗ್ತಾಯಿತ್ತು. ನಾನು ಇದ್ದಂಗೆ 2 ಫ್ಲೈಟ್ಸ್ ಏನೋ ಹೋಯಿತು. ನನಗೆ ನೋಡೋಕೆ ತುಂಬ ಖುಷಿ. ಐ ಲೈಕ್ ಫ್ಲೈಯಿಂಗ್, ಐ ಮ್ಯಾನಿಫೆಸ್ಟ್ ಐ ವಿಲ್ ಫ್ಲೈ ಸಮ್ ಡೇ. ನೋಡೋಣ, ಆ ದಿನ ಬೇಗ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಬ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ನಾನು ಹೇಳ್ದಂಗೆ ನಾವು 5:30ಗೇನೋ ಮಾಲ್ ಆಫ್ ಏಷ್ಯಾದಿಂದ ಆಚೆ ಬಂದ್ವಿ, ಬಟ್ 7ವರೆಗೂ ನಮಗೆ ಕ್ಯಾಬ್ ಸಿಗಲಿಲ್ಲ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.